ರಾಮ ಮಂತ್ರಕ್ಕೆ ಯಾರ ಉಪದೇಶ ಬೇಡ. ಸ್ವಯಂ ಸಿದ್ಧವಾದ ಮಂತ್ರ ರಾಮ ಮಂತ್ರ. ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೋ ನಿನಗೆ, ಇನ್ನು 7 ದಿವಸಗಳು ನಿನಗೆ ಮರಣ ಬರೋದೇ ಇಲ್ಲ ಅಂತ. ಖಟ್ವಾಂಗ ರಾಜನಿಗೆ ತನ್ನ ಆಯುಷ್ಯ ಎಷ್ಟಿದೆ ಅಂತ ತಿಳ್ಕೋಬೇಕು ಅನ್ನೋ ಕೌತುಕ ಬಂತಂತೆ. ಅತಿಥಿಗಳು ಬಂದು 3 ದಿವಸಗಳ ಕಾಲ ನಮ್ಮ ಮನೆಯ ಬಾಗಿಲಲ್ಲಿ ನಿಂತಿದ್ದಾರೆ, ಇದರಿಂದ ನಮ್ಮ ಸಂಪತ್ತು, ಆಯುಷ್ಯ, ಕೀರ್ತಿ ಎಲ್ಲ ನಶಿಸಿ ಹೊಟ್ಟೋಗುತ್ತೆ ಸ್ವಾಮಿ. ಪುನಃ ಭೂಲೋಕಕ್ಕೆ ಕಳಿಸ್ತೇನೆ, ಚಿರಂಜೀವಿಯನ್ನಾಗಿ ಮಾಡ್ತೇನೆ, ಅಷ್ಟೈಶ್ವರ್ಯ ಕೊಡ್ತೇನೆ, ಇದೊಂದು ವರ ಮಾತ್ರ ಕೇಳಬೇಡ ಅಂತ. ಯಮಧರ್ಮರಾಜನೂ ಕೂಡ 1 ದಿವಸ ದೇಹವನ್ನು ಬಿಡಲೇಬೇಕು ಪ್ರಳಯ ಕಾಲದಲ್ಲಿ. ಯತ್ ಶ್ರೋತವ್ಯಂ. ಪರೀಕ್ಷಿತ್ ಮಹಾರಾಜರ ಪ್ರಶ್ನೆಯ ಕ್ರಮ ನೋಡ್ರಿ ಹೇಗಿದೆ. ಯಾವುದನ್ನು ಶ್ರವಣ ಮಾಡಬೇಕು? ಮರಣಶೀಲನಾದವನು ಅಂತ ತಾವು ಪ್ರಶ್ನೆ ಮಾಡ್ತಾ, ಯತ್ ಜಾಪ್ಯಂ, ಯಾವುದರ ಜಪ ಮಾಡಬೇಕು? ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಬಾಮಿಗೆ ಪೇಳಿದ ಮಂತ್ರ ರಾಮ ಮಂತ್ರವ ಜಪಿಸು. ರಾಮ ಮಂತ್ರದ ಮಹಿಮಾ ಎಷ್ಟು ಅಂತಂದರೆ, ಉಳಿದ ಮಂತ್ರಗಳಿಗೆ ಗುರುಗಳ ಉಪದೇಶ ಬೇಕು, ರಾಮ ಮಂತ್ರಕ್ಕೆ ಯಾರ ಉಪದೇಶ ಬೇಡ. ಸ್ವಯಂ ಸಿದ್ಧವಾದ ಮಂತ್ರ ರಾಮ ಮಂತ್ರ. 10 ದಿವಸದ ಮೈಲಿಗೆ ಬರುತ್ತಲ್ಲ ಯಾರಾದರೂ ಹೋದಾಗ, ಬೇರೆ ಯಾವ ದೇವರ ನಾಮಗಳನ್ನು ಹೇಳಲಿಕ್ಕೆ ಅಧಿಕಾರ ಇರೋಲ್ಲ, ರಾಮ ಮಂತ್ರವನ್ನು ಬಿಡಲಿಕ್ಕೂ ಅಧಿಕಾರ ಇರೋಲ್ಲ. ರಾಮ ಮಂತ್ರವನ್ನು ಎಂತಹ ಮೈಲಿಗೆ ಇದ್ದರೂ ಕೂಡ ರಾಮ ಮಂತ್ರವನ್ನು ಹೇಳಲಿಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಎಷ್ಟು ಮಹಿಮಾ ಅಂತಂದರೆ, ಪಾರ್ವತೀದೇವಿ ರುದ್ರದೇವರನ್ನು ಪ್ರಶ್ನೆ ಮಾಡಿದ್ರಂತೆ, ಸ್ವಾಮಿ ಸಹಸ್ರನಾಮಗಳನ್ನು ಹೇಳಲಿಕ್ಕೆ ಆಗಲಿಲ್ಲ ಅಂದರೆ ಶಾರ್ಟ್ಕಟ್ ಏನಾದ್ರು ಇದೆಯಾ ಅಂತಂದು. ಕೇನೋಪಾಯೇನ ಲಘುನ ವಿಷ್ಣುರ್ನಾಮ ಸಹಸ್ರಕಂ ಪಂಡ್ಯತೆ ನಿತ್ಯಂ ಸ್ತೋತ್ರಮಿಚ್ಛಾಮ್ಯಹ ಪ್ರಭು ಅಂತಂದರೆ, ಆಗ ರುದ್ರದೇವರು ತಿಳಿಸಿದ್ದೇ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನಿ. ಹೀಗೆ ಆ ರಾಮನಾಮದ ಒಂದು ಮಹಿಮೆಯನ್ನು ನಾವು ಅವಶ್ಯವಾಗಿ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಇದು ನಮ್ಮ ಅಂತ್ಯಕಾಲಕ್ಕೆ ಬರಬೇಕು. ಆ ಒಂದು ನಿಟ್ಟಿನಿಂದ ಪರೀಕ್ಷಿತ್ ಮಹಾರಾಜರು ವೇದವ್ಯಾಸ ದೇವರಲ್ಲಿ ತಾವು ಸ್ತೋತ್ರವನ್ನು ಮಾಡ್ತಾ ಇದ್ರ, ತಾವು ಇರೋಣ. ಆಗ ವೇದವ್ಯಾಸ ದೇವರು ಒಂದು ಮಾತನ್ನು ತಾವು ಆಡಲಿಲ್ವಂತೆ, ಸುಮ್ಮನೆ ಆಚೆ ಒಂದು ಆವರ್ತಿ ನೋಡಿದ್ರಂತೆ. ಪರೀಕ್ಷಿತ್ ಮಹಾರಾಜನು ನೋಡಿದ್ರೆ ಸಾಕ್ಷಾತ್ತಾಗಿ ಶುಕಾಚಾರ್ಯರ ಆಗಮನ ಆಗೋಯಿತು. ಅವಧೂತಚರ್ಯ ಅಲಕ್ಷನಿಂಬ, 16 ವರ್ಷದ ಪ್ರಾಯ, ಒಳ್ಳೆ ಶ್ವೇತವರ್ಣ ಶುಕಾಚಾರ್ಯರು, ಮತ್ತು ಗುಂಗುರು ಕೂದಲು, ವಿದ್ಯಾ ತೇಜಸ್ಸು. ಅದನ್ನು ನೋಡ್ತಾ ಇದ್ದಂತೆ ರಾಜ ಶಿರಸ ಜಹಾರ, ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದುಬಿಟ್ಟನಂತೆ. ಸ್ವಾಮಿ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ ತಾವು ಬಂದಿದ್ದೀರಿ ಅಂತ ಸ್ತೋತ್ರ ಮಾಡ್ತಾ ಶುಕಾಚಾರ್ಯರಿಗೆ ಅರ್ಘ್ಯ ಪಾದ್ಯ ಆಸನಾದಿಗಳನ್ನು ತಾನು ಕೊಡ್ತಾ ಇದೇ ಪ್ರಶ್ನೆಯನ್ನು ಮಾಡ್ದ. ಯತ್ ಶ್ರೋತವ್ಯಂ ಯತ್ ಜಾಪ್ಯಂ ಯತ್ ಕರ್ತವ್ಯಂ, ಇದ್ರ ಬಗ್ಗೆ ನನಗೆ ತಿಳಿಸ್ರಿ ಶುಕಾಚಾರ್ಯರೇ. ಇರೋದಿನ 7 ದಿವಸ ಅಂತನ್ನಂತೆ. ಗುರುಗಳ ಲಕ್ಷಣ ಹೇಗಿರಬೇಕು ಅಂತಂದರೆ, ರಾಜನ್, ದೇವರು ಎಷ್ಟು ಅನುಗ್ರಹ ಮಾಡಿದ್ದಾನೋ ನಿನಗೆ, ಇನ್ನು 7 ದಿವಸಗಳು ನಿನಗೆ ಮರಣ ಬರೋದೇ ಇಲ್ಲ ಅಂತಂದ್ಬಿಟ್ಟ. ನಮ್ಮ ಕತಿ ಹಾಗಲ್ಲ. ಇದ್ರಪ್ಪ ನನ್ನ ಜೊತೆನೇ ನಿನ್ನೆ ಕಾಫಿ ಕುಡಿತಾ ಕೂತಿದ್ರು, ನಾನು ಮನೆಗೆ ಹೋಗೋಷ್ಟು ಫೋನ್ ಬಂತವ್ರಿಲ್ಲ ಅಂತ. ನೋಡಿ, ಇಷ್ಟು ದುರ್ಲಭ ಮನುಷ್ಯನ ಆಯುರ್ಮಾನ. ಆದರೆ ಶುಕಾಚಾರ್ಯ ತಿಳಿಸಿದ್ರು, ರಾಜನ್, ಪರಮಾತ್ಮ ನಿನಗೆ ಎಷ್ಟು ಅನುಗ್ರಹ ಮಾಡಿದ್ದಾನೋ, ಇನ್ನು 7 ದಿವಸಗಳ ಕಾಲ ನಿನಗೆ ಮರಣ ಪ್ರಾಪ್ತಿ ಇಲ್ಲಪ್ಪ, ಅದಕ್ಕಾಗಿ ಹೆದರಬೇಡ ಅಂತಂದರು. ಸ್ವಾಮಿ, ನಾನು ಅದಕ್ಕೆ ಹೆದರ್ತಾ ಇಲ್ಲ, 7 ದಿವಸದಲ್ಲೇ ಸಾಧನ ಆಗ್ತದಾ ಅಂತ ಪ್ರಶ್ನೆ ಮಾಡ್ತಾ ಇದ್ದೇನೆ ಅಂತಂದರೆ, ಆಗ ಶುಕಾಚಾರ್ಯರಂದರು, ಅದಕ್ಕೆ ಯಾಕೆ ದುಃಖ ಪಡ್ತೀಯೋ? ರಘುವಂಶದಲ್ಲಿ ಬಂದಿರತಕ್ಕಂತಹ, ಅರ್ಥಾತ್ ರಾಮದೇವರು ಬಂದಂತಹ ವಂಶದಲ್ಲೇ ಬಂದಿರುವವನು ಯಾರು?
ಖಟ್ವಾಂಗರಾಜ. ಅವನ ಕಥಾಪ್ರಸಂಗ ಹೇಳ್ತೇನೆ ನಿನಗೆ ಅಂತಂದು. ಖಟ್ವಾಂಗರಾಜ ವಿಶೇಷವಾಗಿ ದೇವತೆಗಳ ಉಪಸತ್ತಿಯನ್ನು ಮಾಡಿರ್ತಕ್ಕಂಥವ. ಉಪಸತ್ತಿ ಅಂದರೆ ಸೇವಾ, ಭಾರೀ ಸೇವೆ ಮಾಡಿದ್ದಂತೆ ದೇವತೆಗಳ. ಮಾಡಿದಾಗ ಒಂದು ದಿವಸ ಖಟ್ವಾಂಗರಾಜನಿಗೆ ತನ್ನ ಆಯುಷ್ಯ ಎಷ್ಟಿದೆ ಅಂತ ತಿಳ್ಕೋಬೇಕು ಅನ್ನೋ ಕೌತುಕ ಬಂತಂತೆ, ಕುತೂಹಲ ಪ್ರಾಪ್ತಿಯಾಯಿತು. ಆದಾಗ ದೇವತೆಗಳನ್ನು ಪ್ರಶ್ನೆ ಮಾಡಿದ, ಸ್ವಾಮಿ ನನ್ನ ಆಯುಷ್ಯ ಇನ್ನೆಷ್ಟಿದೆ ಅಂತಂದು. ಇನ್ನು ಎಷ್ಟಿದೆ ಅಂತ ಏನಂತೀಯೋ, ಇನ್ನು ಒಂದೇ ಮುಹೂರ್ತ ಕಾಲ ಇರೋದು ಅಂತಂದ್ಬಿಟ್ಟು, ಅಂದರೆ 48 ಮಿನಿಟ್ಸ್ ಅಷ್ಟೇ ಇರೋದು ಅಂತ. ಹಾಂದ ಆ ಕಾಲಕ್ಕೆ ನನ್ನ ಸಾಧನಾಕ್ರಮ ಹೇಗೆ ನೋಡ್ರಿ, ಎಲ್ಲ ಸಜ್ಜನರ ಲಕ್ಷಣ ಹೇಗೆ ಅಂತಂದರೆ ಸಾಧನೆ ಹೇಗೆ ನಡಿಬೇಕು ಅದ್ರ ಬಗ್ಗೆ ತಿಳಿಸಿ. ಒಂದಲ್ಲ ಒಂದು ದಿವಸ ಈ ದೇಹವನ್ನು ಬಿಡೋದೇ. ಕಾಟಕೋಪನಿಷತ್ತಿನಲ್ಲಿ ಈ ಪ್ರಸಂಗವನ್ನು ತಗೊತಾರೆ. ನಚಿಕೇತ 5 ವರ್ಷದ ಹುಡುಗ. ಅವನು ತನ್ನ ತಂದೆಯಿಂದಲೇ ಶಾಪಗ್ರಸ್ತನಾಗಿ ದೇಹ ಬಿಟ್ಟು ಯಮಧರ್ಮರಾಜನ ಮನೆಗೆ ಹೋದಾಗ ಮನೆ ಬಾಗಿಲಲ್ಲಿ ನಿಂತುಬಿಟ್ಟಿದ್ದ. ಯಾಕೆ? ಯಮಧರ್ಮರಾಜ ಕಾರ್ಯನಿಮಿತ್ತ ಇನ್ನೊಂದು ಕ್ಷೇತ್ರವನ್ನು ತಾನು ಅರಸಿ ಹೊರಟಿದ್ದ. 3 ದಿವಸಗಳಾದ್ವಂತೆ ಯಮಧರ್ಮರಾಜ ತನ್ನ ಯಮಾಲಯಕ್ಕೆ ಬರಲಿಕ್ಕೆ. ಹಾಗೆಯ ಯಮಧರ್ಮರಾಜನ ಪತ್ನಿಯಾದ ಶ್ಯಾಮಲಾದೇವಿ ಯಮಧರ್ಮರಾಜ ಬರ್ತಾ ಇದ್ದಂತೆ ಹೇಳಿದ ಮಾತೇನು? ಅತಿಥಿಗಳು ಬಂದು 3 ದಿವಸಗಳ ಕಾಲ ನಮ್ಮ ಮನೆಯ ಬಾಗಿಲಲ್ಲಿ ನಿಂತಿದ್ದಾರೆ, ಇದರಿಂದ ನಮ್ಮ ಸಂಪತ್ತು, ಆಯುಷ್ಯ, ಕೀರ್ತಿ ಎಲ್ಲ ನಶಿಸಿ ಹೊಟ್ಟೋಗುತ್ತೆ ಸ್ವಾಮಿ. ಆದ್ದರಿಂದ ಆ ಹುಡುಗನಿಗೆ 3 ವರವನ್ನು ಕೊಟ್ಟು ಅನುಗ್ರಹ ಮಾಡ್ರಿ ಅಂತ. ಆಗ ನಚಿಕೇತನಿಗೆ ಯಮಧರ್ಮರಾಜ ಅನ್ನಂತೆ ಬೇಕಾದ ವರ ಕೇಳ್ಕೊ ಅಂತಂದು. ಅಂದಾಗ ನಚಿಕೇತ ಅನ್ನಂತೆ, ನನ್ನ ತಂದೆ ನನ್ನ ಮೇಲೆ ಕುಪಿತನಾಗಿದ್ದಾನೆ, ಅವನು ನನ್ನ ಮೇಲೆ ಸಿಟ್ಟು ಮಾಡೋದು ಬೇಡ, ಅದೊಂದು ಅನುಗ್ರಹ ಮಾಡಿಸಿ ಎನ್ನುವಂತೆ. ತಂದೆ ತಾಯಿಗೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದನ್ನು ಉಪನಿಷತ್ತು ತಿಳಿಸ್ತಾ ಇದೆ ನೋಡಿ. ಹೇಳ್ದ ಅದರಂತೆ ಆಗಲಿ ಅಂತಂದ್ಬಿಟ್ಟು. ಇನ್ನು 2ನೇ ವರ ಏನು ಕೇಳ್ದ? ಸಮಸ್ತ ಭಗವಂತನ ಸ್ವರೂಪದ ಬಗ್ಗೆ ತಿಳಿಸ್ಕೊಡಿ ಅಂತಂದ. ಅಂದಾಗ ಯಮಧರ್ಮರಾಜ ಅಂದ, ಇದೊಂದು ಮಾತ್ರ ಕೇಳಬೇಡ, ಇದು ಬಹಳ ರಹಸ್ಯವಾದ ವಿಷಯ. ನೋಡು, ಇದಕ್ಕೆ ಬದಲಾಗಿ ನಾನು ನಿನಗೆ ಪುನಃ ಭೂಲೋಕಕ್ಕೆ ಕಳಿಸ್ತೇನೆ, ಚಿರಂಜೀವಿಯನ್ನಾಗಿ ಮಾಡ್ತೇನೆ, ಅಷ್ಟೈಶ್ವರ್ಯ ಕೊಡ್ತೇನೆ, ಇದೊಂದು ವರ ಮಾತ್ರ ಕೇಳಬೇಡ ಅಂತಂದ. ಆಗ ನಚಿಕೇತ ನಕ್ಪುಟ್ನಂತೆ, ನನ್ನನ್ನು ಚಿರಂಜೀವಿ ಮಾಡ್ತೀರಾ? ನೀನೇ ಒಂದು ದಿವಸ ದೇಹ ಬಿಡಬೇಕು, ನನ್ನನ್ನೇನು ಚಿರಂಜೀವಿ ಮಾಡ್ತೀಯಾ ಅಂತನ್ನಂತೆ. ಅಂದರೆ ಇದರ ತಾತ್ಪರ್ಯ, ಯಮಧರ್ಮರಾಜನೂ ಕೂಡ ಒಂದು ದಿವಸ ದೇಹವನ್ನು ಬಿಡಲೇಬೇಕು ಪ್ರಳಯ ಕಾಲದಲ್ಲಿ. ಹಿಂಗಿರಬೇಕಾದ್ರೆ ನನ್ನನ್ನೇನು ಚಿರಂಜೀವಿ ಮಾಡ್ತೀಯ ನೀನು? ಅದರಿಂದ ಚಿರಂಜೀವಿ ಶಬ್ದ ಇಲ್ಲ ಅಂತಂದ. ಅದೇ ಕ್ರಮದಲ್ಲಿ ಖಟ್ವಾಂಗರಾಜ ತಾನು ಎತ್ತತ್ ಕಾಲಕ್ಕೆ ತಿಳಿಸ್ತಾ ಇದ್ದಾನಂತೆ, ಸ್ವಾಮಿ ನಾನು ದೇಹ ಬಿಡಲಿಕ್ಕೆ ಅಂಜ್ತಾ ಇಲ್ಲ, ಸಾಧನೆ ಹೇಗೆ ಮಾಡಿಕೊಳ್ಳಿ? ಒಂದೇ ಮುಹೂರ್ತ ಅಂತ ಹೇಳ್ತಾ ಇದ್ದೀರಲ್ಲ ಅಂತಂದರೆ ಕ್ಷಣಕಾಲದಲ್ಲೇ ಎಲ್ಲದರ ಮೇಲೆ ವ್ಯಾಮೋಹವನ್ನು ಬಿಡು ಅಂತಂದು. ಕೇವಲ ಭಗವತ್ಪರವಾದ ಧ್ಯಾನದಲ್ಲಿ ಸಕ್ತನಾದ, ಎಲ್ಲ ಹರಿ ಅನುಗ್ರಹ ಆಗ್ತದೆ ಅಂತ ತಾವು ತಿಳಿಸೋಣ. ಅದರಂತೆ ಖಟ್ವಾಂಗರಾಜ ತನ್ನ ಮನಸ್ಪಟದಲ್ಲಿ ಸಾಕ್ಷಾತ್ ಪರಮಾತ್ಮನನ್ನು ತಾವು ಚಿಂತನಾದಿಗಳನ್ನು ನಡೆಸ್ತಾ ಇದ್ದರೆ, ಆ ಒಂದು ಮುಹೂರ್ತ ಮುಗಿಯೋ ಕಾಲಕ್ಕೆ ವಿಷ್ಣುದೂತರು ಬಂದುಬಿಟ್ರಂತೆ. ಪುಷ್ಪಕವಿಮಾನದಲ್ಲಿ ಖಟ್ವಾಂಗರಾಜನ್ನು ಕರ್ಕೊಂಡು ಹೊರಟಿದ್ದಾರೆ. ಇಷ್ಟು ಸಾಧನೆ ಆದದ್ದೆಷ್ಟರಲ್ಲಿ? ಒಂದೇ ಮುಹೂರ್ತ ಕಾಲದಲ್ಲಿ.